ನಂದೀಶ್ನ ಹೋಗಿ ನೋಡಿದ್ರ ಎಷ್ಟು ದಿನ ಹೋಗಿದ್ರಿ ಏನು ಸರ್ ನಾವು 2 ದಿನ ಹೋಗಿದ್ದೋ ಹೋದ ಮಾತಾಡ್ಸ್ಕೊ ಬಂದು ಅಷ್ಟೇ ಸರ್. ಈಗ ಹೆಂಗೆ ನಿಮ್ಮ ಪರಿಸ್ಥಿತಿ ಹೆಂಗೆ? ಅದೇ ಸರ್ ಇದೇ ನಮ್ಮ ಪರಿಸ್ಥಿತಿ. ನಾವೇನು ಅವ್ರನ್ನೇ ಕರ್ಕೊಬರೋದು ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬತ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗೋರೆ ಬರಲಿ ಬೇಕಾದ್ರೆ, ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊ ಬರಲಿ ಅಷ್ಟೇ. ನಾವೇನು ಮಾಡ್ತಾವೆ ಸರ್. ಈಗ ನಾವಿಟ್ಟು ಅನ್ನೋದೇ ನಮಗೆ ಕಷ್ಟ ಆಗದೆ. ಈಗ ಅದರೊಳಗೆ ನಾವು ಇವ್ರದ್ದು ಸಾಲ ಮಾಡಿ ಏನೋ ಒಂದು 5,000 10,000 ಊಟ ಕೊಟ್ಬಿಟ್ಟು ಬಿಡ್ಸ್ಕೊಬರುತ್ತೆ. ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲಿ ತರ್ಮೆ ನಾವು? ಈಗ ಒಂದು ಟಿ ವಿ ಅಂಗಡಿ ಅದೇ ಕಂಡೋರ್ ಜಾಗದಲ್ಲಿ ಮರಿಕೊಂಡು ನಾವು ಇದರಲ್ಲಿ ಏನೋ ನಾವು ಗಂಡ ಹೆಂಡ್ತಿರೇನೋ ಜೀವನ ಮಾಡ್ಕೊ ಹೋಗ್ತಾವೆ. ಜೈಲು ಊಟ ತಿನ್ಕೊಂಡು ಕಾಲ ಕಳೀತಾವನೆ. ಯಾವುದೂ ಇಲ್ಲ ಸರ್, ನಮ್ಗೆ ಅವೇನು ಹೇಳಿಲ್ಲ ಸರ್. ಅವರು ಪರ್ಸೆಂಟ್ ಅದೇ ಇಲ್ಲ. ನಮ್ಮ ಜೈಲಿನ ಊಟ ಉಣ್ತಾವೆ, ಜೈಲಿನ ಊಟ ಕೊಡ್ತಾವ್ರೆ 3 ಟೈಮು ಉಣ್ತಾವೆ ಅಂದರು ಅಷ್ಟೇ ಸರ್. ಪ್ರತಿದಿನ ಫೋನ್ ಮಾಡ್ತಿದ್ದು ನಿಮ್ಮ ಹಿಂದೆ ಅಂದರೆ ಹೊರಗಡೆ ಇದ್ದಾಗ ಇಲ್ಲ ಸರ್, ನಮಗೇನು ಯಾವುದು ಹೊರಗಡೆ ಆವಾಗಿಂದ ನಮಗೆ ಫೋನೇ ಮಾಡಿಲ್ಲ ಸರ್ ಅವರು. ಹಾಂ ಹೋಯ್ತೀವಿ ನಾವು ಒಂದು ಈಗ 15 ದಿವಸ 2 ತಿಂಗಳಾಯ್ತಲ್ವಾ, 15 ದಿನಕ್ಕೆ ಹೋಗಿ 2 ಸತ್ತು ಹೋಗಿ ನೋಡ್ಕೊಂಬಂದಿವಿ. ನಾವು 2 ಸತ್ತು ಹೋಗಿವಿ, ನನ್ನ ಮಗಳು 1 ಸತ್ತು ಹೋಗೋಳೆ, 3 ಸತ್ತು ಹೋಗಿವಿ ಅಷ್ಟೇ. ಲಾಯರ್ ಕಟ್ಟಬೇಕು ಅಂದರೆ ನೀವು ಕೇಳ್ತೀರಿ ಏಕ್ತಮ್ಮ 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ. ನಾವು ಎಲ್ಲಿಂದ ತಂದು ಕೊಡೋಣ? ಆಗೋದಿಲ್ಲ ಸರ್. ನಮಗೆ ದುಡ್ದೇ ಜೇಲು ಉಂಡ್ರೆ ಉಂಟು, ಇಲ್ಲ ಸರ್. ಜಮೀನಾರು ಇದ್ದಿದ್ರೆ ಬೇಕಾದ್ರೆ 1 ಎಕರೆ ಇದ್ದಿದ್ರೆ ಬೇಕಾದ್ರೆ ಒಂದು 20 ಗುಂಟೆ ಹೋದ್ರೆ ಅಂದ್ಬಿಟ್ಟು ಬೇಕಾದ್ರೆ ಮಾರ್ಬಿಡ್ಬೋದಾಯಿತು. ಅದು ಇಲ್ವಲ್ಲ ಸರ್ ನಮಗೆ. ಅದು ಅದು ನಮಗೆ ಗೊತ್ತಿಲ್ಲ ಸರ್. ನೀವು ಅದು ಅಲ್ಲೇ ಕೇಳ್ಬೇಕು, ನಮ್ಗೆ ಕೇಳಿದ್ರೆ ನಮ್ಗೇನು ಗೊತ್ತು, ನಾವು ಹೋಗಿದ್ವಾ ಸರ್. ಅಲ್ಲ ಬೇಜಾರಾಯ್ತದೆ, ಬೇಜಾರಾದ್ರೆ ನಾವು ಹೋಗಿ ಏನು ಮಾಡೋಕ್ಕೆ ಸಾಧ್ಯ ಅದ ನಮ್ಮ ಕೈಲಿ? ಹೇಳೋಕ್ಕಾಗದ? ಇಲ್ಲ ನಾವು ಹೋಗಿ ಅವ್ರನ್ನ ನೀವು ಇಂಥ ತಿಂತಾ ಇದ್ದೀರಿ, ನಮ್ಮ ಹುಡುಗರು ಇಂಥದ್ದು ಬಿಡ್ತಾ ಇದ್ದೀರಿ ನಾವು ಕೇಳೋಕ್ಕಾಗದ? ಆಗೋದು. ದುಡ್ಡು ಇರೋರ್ದು ಏನೋ ಸರ್ ನಾವು ಹೇಳಿಲ್ವ ಸರ್. ಅವ್ರು ಜೈಲಿನ ಊಟವಂತೆ, ಜೈಲಿನ ಊಟ ಅವ್ರು ಕೊಡ್ತಾಯಿದ್ದಾರಂತೆ, ಮುದ್ದೆ ಅನ್ನ ಸಾಂಬಾರು ಏನೋ. ಆ ಜೈಲಿನ ಊಟ ಉಣ್ಕೊಂಡು ಕಾಲ ಕಳೀತಾವ್ರೆ. ಸರಿ ಸರ್, ಕರ್ಕೋಗಿರೋರು ಒಳ್ಳೆ ಊಟ ಮಾಡ್ತಾವ್ರೆ. ಈಗ ಇವ್ರಿಗೆ ಊಟ ಇಲ್ಲ, ಒಳ್ಳೆ ಊಟ ಜೈಲಿನ ಊಟ. ನಾವು ಯಾರನ್ನ ಕೇಳ್ಮಂಗಂತ? ಆಯ್ತಾ ಇಲ್ಲ, ಯಾರನ್ನ ಕೇಳೋಕ್ಕೂ ಇಲ್ಲ ಸರ್. ಅವರು ದರ್ಶನ್ ದಂಡಕ್ಕೂ ಹೋಗಿಲ್ಲ ಸರ್. ಅವರು ಮಾತಾಡ್ಸೋಕ್ಕೂ ಅವ್ರಿಗೂ ದುಡ್ಡು ಅಂತ ಇಲ್ಲ ಸರ್. ಇಲ್ಲೂ ಅಂತ ಹೋಗೇ ಇಲ್ವಂತ ಅವ್ರ ದಂಡಕ್ಕೆ. ಇಲ್ಲ, ಮೀಟೇ ಮಾಡಿಲ್ವಂತ ಸರ್. ಅವರು ಬಿಡ್ತಾ ಇಲ್ವಂತ ಸರ್. ಅವ್ರನ್ನ ಮೀಟ್ ಮಾಡೋಕ್ಕೆ ಅವರೇ ಇದ್ದಾರಂತೆ, ಇವರೇ ಇದ್ದಾರಂತೆ. ಬಂದೀವಿ, ಅವ್ರು ಬಿಡ್ಸ್ಕೊ ಬಂದಾಗ ಬರ್ತೀವಿ, ಇಲ್ಲವ್ರು ಇಲ್ಲೇ ಇರ್ತೀವಿ ನಾವು. ನೀವೇನು ತಲೆ ಕೆಡಿಸ್ಕೊಬೇಡಿ, ಹೋಗಿ ಅಷ್ಟೇ. ಅಂದರೆ ಈಗ ನಿಮ್ಮ ಮಗ ಹೊರಗಡೆನೇ ಬರಲಿಲ್ಲ ಅಂದರೆ ನಿಮ್ಮ ಕತೆ ಸರಿ ಸರ್. ಹೊರಗಡೆ ಬರಲಿಲ್ಲ ನಾವೇ ಮಾಡ್ಕೋದು. ನಾವು ಕರ್ಕೊಬರ್ಕೋದೆ 1 ಲಕ್ಷ 2 ಲಕ್ಷ ಕಟ್ಬಿಟ್ಟು ನಾವು ಗೇಯದೆ ಕೂಲಿಲಿ. ಬೇಗ ಬಿಡ್ಸ್ಕೊ ಬರಲಿ ಅಂತ ಕೇಳ್ಕೊತೀರ ಹೋಗ್ಲಿ? ಯಾರನ್ನ ಕೇಳೋಣ ಸರ್? ಹೋಗಿ ಬೇಗ ಎಲ್ಲಿಗೆ ಹೋಗಿ ಕೇಳೋಣ ಸರ್ ಅವ್ರನ್ನ? ಅವ್ರ ಮನೆ ತಕ್ಕ ಹೋಗ್ತಾನೆ ಅದ ನಾವು. ಇಲ್ಲ ಅವ್ರವ್ರ ಲಾಯರ್ ನೇಮಿಸ್ಕೊಂಡಿದ್ದಾರೆ. ಏನಾದ್ರು ಗೊತ್ತಿಲ್ಲ ಸರ್ ನಮಗೆ. ಯಾರ್ಯಾರಿಗೆ ಇದು ಮಾಡಿದಾರೋ, ಯಾರ್ಯಾರು ಬಿಟ್ಟಿದ್ದಾರೋ ಅವೆಲ್ಲ ನಮಗೆ ಗೊತ್ತಿಲ್ಲ ಸರ್. ಹೋಗ್ಲಿ, ಇದುವರೆಗೂ ಯಾರು ಲಾಯರ್ ಮೇಟ್ ಮಾಡಿದಾರಂತ ನಿಮ್ಮ ಮಗನ್ನ? ಇಲ್ಲ ಸರ್, ಯಾರೂ ಹೋಗಿಲ್ಲ ಅಲ್ಲಿಗೆ. ಅವ್ರು ಕರ್ಕೋಗಿರೋರು ಬಿಡ್ಸ್ಕೊ ಬರಲಿ. ಇವತ್ತಿಲ್ಲವ್ರಿ 4 ತಿಂಗಳಿಗೆ ಬರಲಿ. ಅದೇ ಮರ್ಮ ಹೋಯ್ತೀವಿ, ಇಲ್ಲಿ ಕೂಲಿ ಪಾಲಿ ಗೇಜ್ ಬಿಡ್ತೀವಿ, ಒಂದು 15 ದಿವ್ಸಕ್ಕೆ 1 ತಿಂಗಳಿಗೆ ಹೋಗ್ತೀವಿ, ಮಾತಾಡ್ಸ್ಕೊತೀವಿ, ಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅಷ್ಟೇ. ನಮ್ಮ ದುಡಿದ್ರಲ್ಲೇ ನಾವು ತಗೋಬೇಕು. ಅಲ್ಲೇನಾರ ಕೊಡೋಕೆ ಏನಾರು ವ್ಯವಸ್ಥೆ ಇತ್ತ ಹೋಗ್ಲಿ ನಿಮ್ಮ? ಇಲ್ಲ ಸರ್, ನಮ್ಗೆ ಯಾರೂ ಕೊಟ್ಟು ಇಲ್ಲ, ಯಾರು ನಮ್ಮ ದಂಡಕ್ಕೆ ಬರಲಿಲ್ಲ. ಅಲ್ಲ, ಹಣ್ಣು ಪಣ್ಣು ಏನೋ ಒಂದು ಅರ್ಧ ಕೆಜಿ 1/4 ಕೆಜಿ 1 ಕೆಜಿ ಹಿಂಗೆ ತಗೋ ಕೊಟ್ಟಿವಿ. ಅದು ಹೆಂಗೆ ಅವರೇ ತಿಂದ್ರೋ ಇಲ್ಲ ಬೇರೆಯವ್ರು ತಿನ್ಕೊಂಡ್ರೋ ಅದು ನಮಗೂ ಗೊತ್ತಿಲ್ಲ ಸರ್. ಅದು ನಿಮ್ಮ ಮಗಂಗೆ ಹೋಗಿರ್ತಾನೆ ಗ್ಯಾರಂಟಿ? ಇಲ್ಲ, ಅದು ಗೊತ್ತಿಲ್ಲ ಸರ್ ನಮಗೆ.